ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪ್ಪನಹಳ್ಳಿ ಗ್ರಾಮದ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಶ್ವತ್ಥನಾರಾಯಣ ರೆಡ್ಡಿರವರ ನೇತೃತ್ವದಲ್ಲಿ ವಿಶ್ವಯೋಗ ವಿದ್ಯಾ ಟ್ರಸ್ಟ್ ಹಾಗೂ ರಿಷಿ ಸಾಧಕ ಸೇವಾ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿವಿಧ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ರಾಯಪ್ಪನಹಳ್ಳಿ ಗ್ರಾಮದ ಅಶ್ವತ್ಥನಾರಾಯಣ ರೆಡ್ಡಿರವರ ಸ್ವಗೃಹದ ಬಳಿ 54 ಜನ ವಿದ್ಯಾರ್ಥಿಗಳಿಗೆ ಬೈಸಿಕಲ್ ವಿತರಣಾ ಕಾರ್ಯಕ್ರಮವನ್ನು ವಿಶ್ವಯೋಗ ವಿದ್ಯಾ ಟ್ರಸ್ಟ್ನ ಅಧ್ಯಕ್ಷ ರಾಜೇಶ್ ಗುರೂಜಿ ಉದ್ಘಾಟಿಸಿದರು. ಈ ವೇಳೆ ಅಶ್ವತ್ಥನಾರಾಯಣ ರೆಡ್ಡಿರವರಿಂದ ಬೈಸಿಕಲ್ ವಿತರಣಾ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಶ್ವತ್ಥನಾರಾಯಣ ರೆಡ್ಡಿ, ಆರ್.ಕೆ. ನಾಯರ್, ಸಮಾಜ ಸೇವಕ ಸುರೇಶ್ ಬಾಬು, ನಂದಿನಿ ಮಾತಾಜಿ, ರಾಜೇಶ್ ಗುರೂಜಿ, ಗ್ರಾಮ ಪಂಚಾಯಿತಿ ಸದಸ್ಯ ಆರ್.ಎ. ನಾಗರಾಜರೆಡ್ಡಿ, ವಕೀಲ ಚಂದ್ರಶೇಖರ್ ರೆಡ್ಡಿ, ಡಾಕ್ಟರ್ ನವೀನ್ ಕುಮಾರ್, ಕುದುಪಕುಂಟೆ ಆಂಜನೇಯ ರೆಡ್ಡಿ, ಆರ್.ಎ. ಸತ್ಯನಾರಾಯಣ ರೆಡ್ಡಿ, ಆರ್.ಎ. ಮಂಜುನಾಥ ರೆಡ್ಡಿ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ಇದ್ದರು. हरि ओम तत्सत्। जय गुरुदेव, नमस्ते। पूज्य भगवान विश्वेश्वर गुरुजिಯವರ ಪಾದರವಿಂದಗಳಿಗೆ ಮತ್ತು ನನ್ನ ಗುರುಗಳಾಗಿರುವಂಥ ಶ್ರೀ ಪ್ರಭಾಕರ್ ಗುರುಜಿಯವರ ಪಾದರವಿಂದಗಳಿಗೆ ನಾನು ನನ್ನ ನಮನಗಳನ್ನು ಸಲ್ಲಿಸ್ತಾ, ನಮ್ಮ ಜೊತೆ ತುಂಬ ಪ್ರೀತಿಯಿಂದ ಅಶ್ವತ್ಥನಾರಾಯಣ ರೆಡ್ಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಯಶಸ್ವಿಯಾಗೋದಕ್ಕೆ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಏರ್ಪಾಡು ಮಾಡಿದ್ದಾರೆ. ಅವರಿಗೂ ಮತ್ತು ನಮ್ಮ ದುಬೈಯಿಂದ ಬಂದಿರತಕ್ಕಂಥ ಆರ್.ಕೆ. ನಾಯರ್ ಆಚಾರ್ಯ ಅವರಿಗೂ ನಾನು ಆಹ್ವಾನವನ್ನು ಕೋರ್ತಾ, ಇದು 2ನೇ ಬಾರಿ ನಾನು ಬರ್ತಾ ಇರೋದು ರಾಯಪ್ಪನಹಳ್ಳಿಗೆ. ಒಂದು ತಿಂಗಳ ಮುಂಚೆ ಬಂದಿದ್ದೆ ಇದೇ ಒಂದು ಕಾರ್ಯಕ್ರಮಕ್ಕೆ. ಹಳ್ಳಿಯಲ್ಲಿ ನಾವೆಲ್ಲ ಬೇಸಾಯ ಮಾಡ್ತೇವೆ. ಬರ್ಬೇಕಾದ್ರೆ ನೋಡ್ತಾ ಇದ್ದೆ, ಹೈವೇಯಿಂದ ಹೂವಿನ ತೋಟ ಇದೆ, ಟೊಮೆಟೊ ಇತ್ತು, ಆನಂತರ ಕ್ಯಾಬೇಜು, ಹಲವಾರು ಎಲ್ಲ ರೈತರು ಕಷ್ಟಪಟ್ಟು ಬೆಳೀತಾ ಇರ್ತಾರೆ. ಅಂದರೆ ನೀವೆಲ್ಲ ಅನ್ನದಾತರು, ಪ್ರಪಂಚಕ್ಕೆ ಒಂದು ಅನ್ನದಾನವನ್ನು ಮಾಡುವಂಥ ಮನಸ್ಸುಳ್ಳವರು. ನೀವು ಟೊಮೆಟೊ ಬೆಳೆಸ್ಬೇಕಾದ್ರೆ ಒಂದು ಕಡ್ಡಿ ಇಡ್ತೀವಲ್ಲ, ಏನಕ್ಕೆ ಕಡ್ಡಿ ಇಡೋದು? ಕೆಳಗೆ ಬೀಳಬಾರ್ದು. ಬಟ್ ಹಣ್ಣು ಕಿತ್ಕೊಂಡ್ಮೇಲೆ ಆ ಕಡ್ಡಿನ ಏನು ಮಾಡ್ತೀರ? ಹಿಂದ ಕಡೆ ಹಾಕ್ತೀವಿ ಅಲ್ವಾ? ಅಂದರೆ ಮತ್ತೊಂದು ಬೆಳೆಗೆ ಉಪಯೋಗ ಆಗತ್ತೆ ಅಂತ, ಹೌದಲ್ಲ? ಹಾಗೆ ಈ ಸೈಕಲ್ ಕೂಡ ಸೊ ನಿಮಗೆ ಉಪಯೋಗ ಆಗಿದೆ ಹಾಗೆ ಅಂತ ಹೇಳೋದು ನೀವೇ ಇಟ್ಕೋಬಾರ್ದು. ಇನ್ನೊಬ್ಬರಿಗೆ ಆ ಉಪಯೋಗ ಆಗುವ ರೀತಿಯಾಗಿ ನಾವು ಸಹಾಯವನ್ನು ಮಾಡಬೇಕು. ಆ ಕಡ್ಡಿ ನೀವೇನು ಟೊಮೆಟೊ ಬೆಳೆಗೆ ನಾಟ್ತೀವಲ್ಲ, ಆ ಕಡ್ಡಿಯಿಂದ ಟೊಮೆಟೊ ಬರಲ್ಲ, ಹೌದಲ್ಲ? ಕಡ್ಡಿಯಿಂದ ಟೊಮೆಟೊ ಬರಲ್ಲ. ಆದರೆ ಅದರ ಅವಲಂಬನೆ ಇರೋದ್ರಿಂದ ಟೊಮೆಟೊ ಸುರಕ್ಷಿತವಾಗಿ ಒಂದು ಒಳ್ಳೆ ಕ್ರಾಪ್, ಏನು ಪ್ರೊಡಕ್ಟಿವಿಟಿ ಅಥವಾ ಕ್ವಾಂಟಿಟಿ ಅಂತ ಚೆನ್ನಾಗಿ ಬರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ. ಅದೇ ರೀತಿಯಾಗಿ ಎಲ್ಲ ಮಕ್ಕಳು ಕೂತಿರುವಂಥ ಎಲ್ಲ ಮಕ್ಕಳಿಗೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಸೊ ಇದರಿಂದ ಏನಾಗಬೇಕು ಅಂದರೆ ಫಲ ಚೆನ್ನಾಗಿರಬೇಕು. ನಿಮ್ಮ ವಿದ್ಯಾಭ್ಯಾಸ ಹೇಗಿರಬೇಕು ಅಂದರೆ ಆ ಅವಲಂಬನೆ ಇರಬಾರ್ದು. ಇದನ್ನು ಪ್ಯಾರಾಸೈಟ್ಸ್ ಅಂತೀವಿ ನಾವು ಇಂಗ್ಲೀಷಲ್ಲಿ. ಯಾವಾಗಲೂ ಇನ್ನೊಬ್ಬರ ಮೇಲೆ ಅವಲಂಬನೆ ಮಾಡ್ಬೋದು.
ಚಿಕ್ಕ ಮಗುವಾಗಿ ಜನ್ಮ ತಗೊಂಡಾಗ ತಾಯಿ ಮೇಲೆ ಅವಲಂಬನ ಎಲ್ಲ ಮಾಡಬೇಕು, ಅಪ್ಪನ ಮೇಲೆ ಅವಲಂಬನ ಮಾಡಿಸ್ಕೊತಾರೆ, ಹಿರಿಯರು ಅಕ್ಕಪಕ್ಕದವ್ರು ಮಾಡ್ತಾರೆ. ಇಡೀ ಜೀವನ ಹಾಗೆ ಎದ್ಬಿಟ್ರೆ ಏನಾಗುತ್ತೆ ಅಂದರೆ ಸೋಂಬೇರಿಗಳಾಗುತ್ತೆ. ನಮ್ಮ ಸ್ವಶಕ್ತಿ ಏನಿದೆ ಅದರಿಂದ ಮುಂದೆ ಹೋಗುವಂಥದ್ದನ್ನು ಕಳೆದುಕೊಂಡುತ್ತೆ. ಸೊ ಅದಕ್ಕೆ ಏನಪ್ಪ ಅಂದರೆ ಎನಿಥಿಂಗ್ ಕಮ್ಸ್ ಫ್ರೀ ಈಸ್ ನಾಟ್ ಫ್ರೀ ಅಂತ. ಏನೆಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೋ ಅದು ಫ್ರೀ ಅಲ್ಲ. ಅದರ ಹಿಂದೆ ಕೊಟ್ಟಂತಹ ದಾನಿಗಳ ಒಂದು ಶ್ರಮ ಇರುತ್ತೆ. ನಮ್ಮ ಇವತ್ತು 54 ಸೈಕಲ್ಲು ಪ್ಲಸ್ ಮೊನ್ನೆ ಒಂದು 31 ಸುಮಾರು ಒಂದು 85 ಬಟ್ 6.5 7 ಲಕ್ಷ ರೂಪಾಯಿ ಮೇಲೆ ಖರ್ಚಾಯಿತು. ಇಷ್ಟೊಂದನ್ನು ಕೊಡಬೇಕು ಅಂತ ಮುಂದೆ ಬಂದಿರೋರು ಯಾರು ಅಂದರೆ ಹಲವಾರು ದೇಶಗಳಲ್ಲಿ ಕೂತಿರ್ತಾರೆ ನಮ್ಮ ಶಿಷ್ಯರು. ಅವ್ರಿಗೆಲ್ಲ ಹೇಳೋದೈತೆ ಒಂದು ಕಾರ್ಯಕ್ರಮ ಮಾಡ್ತೀವಪ್ಪ ಅಂದರೆ ನೀವು ಮಾಡ್ತೀವಿ ಅಂದರೆ ನಾವು ಮುಂದೆ ಬರ್ತೀವಿ ಗುರುಜಿ ಮಾಡೋಣ ಅಂತ ಅಂದರು. ಅವರು ಈ ಮಕ್ಕಳು ನೋಡಿಲ್ಲ, ಈ ಮಕ್ಕಳು ಅವ್ರನ್ನ ನೋಡಿಲ್ಲ. ಅಂದರೆ ಈಗ ನೀವು ರೈತರು ಬೆಳೆಯೋ ಆಹಾರವನ್ನು ಯಾರು ತಿಂತಾರೆ ಅಂತ ನಿಮಗೆ ಗೊತ್ತಿಲ್ವಲ್ಲ. ನಿಮಗೆ ಗೊತ್ತಾ ಯಾರು ತಿಂತಾರೆ ಅಂತ? ಗೊತ್ತಿಲ್ಲ. ತಿನ್ನೋರಿಗೆ ಗೊತ್ತಾ ಯಾರು ಬೆಳೆದಿದ್ದಾರೆ ಅಂತ? ಗೊತ್ತಿಲ್ಲ. ಇದು ಭಗವತ್ ಪ್ರೇರಣೆ. ಎಲ್ಲೋ ಬೆಳೆದಿರೋದು, ಯಾರೋ ಬೆಳೆಸಿರೋದು, ಯಾರಿಗೋ ಒಂದು ಉಪಯೋಗ ಆಗುತ್ತೆ ಅಂತ. ಸೊ ಇದು ಇಲ್ಲಿಗೆ ನಿಂತೋಗಬಾರ್ದು. ಅದಕ್ಕೆ ನಮ್ಮ ಲಾಯರವರು, ಡಾಕ್ಟ್ರವರು ತುಂಬ ಚೆನ್ನಾಗಿ ಪ್ರೀತಿಯಿಂದ ಹೇಳ್ತಾ ಇದ್ರು. ಈಗ 54 ಮಕ್ಕಳು ನೀವು ಬೆಳೀತಾ ಒಳ್ಳೊಳ್ಳೆ ಉದ್ದೇಶ ಇಟ್ಕೋಬೇಕು. ನಿನ್ನ ಪರಿಚಯ ಏನು? ನಿನ್ನ ಪರಿಚಯ ಏನಪ್ಪ? ನಿನ್ನ ಪರಿಚಯ ವೆರಿ ನೈಸ್, ಗುಡ್, ವೆರಿ ನೈಸ್, ಬ್ಯೂಟಿಫುಲ್. ನಿನ್ನೆ ಸರ್ ನಿನ್ನ ಪರಿಚಯ? ನೇತ್ರನಿಲ್ಲ. ಓಕೆ, ಏನು ಓದ್ತಿದ್ಯಾ? ಏಯ್ತ್. ಅಪ್ಪ ಅಮ್ಮನ ಹೆಸರು? ವೆರಿ ನೈಸ್. ಯಾರನ್ನೇ ಹೋಗಿ ಪ್ರಪಂಚದಲ್ಲಿ ಯಾರನ್ನೇ ಕೇಳಿ ನಿಮ್ಮ ಪರಿಚಯ ಮಾಡಿ ಅಂದರೆ ಇದೇ ಪರಿಚಯ ಕೊಡ್ತೀವಿ ಅಲ್ವಾ? ಹೆಸರು, ಮಕ್ಕಳು ಓದ್ತಾ ಇದ್ದಾರೆ, ಯಾವ ತರಗತಿ ಅಂತ ಹೇಳಿದ್ರು. ನಾವೇನು ಹೇಳ್ತೀವಿ? ಹೆಸರು, ಇಂಥ ಊರು, ನಂತರ ವೃತ್ತಿ, ಇಂಜಿನಿಯರು, ಡಾಕ್ಟರ್ ಅಂತ ಹೇಳ್ತೀವಿ. ಸೊ ನಮ್ಮ ಪರಿಚಯ ಅಷ್ಟೇ ಜೀವನದಲ್ಲಿ ಅಲ್ವಾ? ನಮ್ಮ ಪರಿಚಯ ಇಷ್ಟೇ ಆಗಬಾರ್ದು. ನಮ್ಮ ಪರಿಚಯ ಹೇಗಿರಬೇಕು ಅಂದರೆ ಅಬ್ದುಲ್ ಕಲಾಂರಂತೂ ಇರಬೇಕು. ನಮ್ಮ ಹಳ್ಳಿ ಮಾತ್ರ ಅಲ್ಲ ಪರಿಚಯ ಆಗಬೇಕಾದ್ರು, ಇಡೀ ಪ್ರಪಂಚಕ್ಕೆ ಪರಿಚಯ ಆಗಬೇಕು. ಅವರು ಕೂಡ ಬಂದಿದ್ದು ಒಂದು ಚಿಕ್ಕ ಹಳ್ಳಿಯಿಂದ ತಾನೆ, ಚಿಕ್ಕ ಗ್ರಾಮ, ತುಂಬ ಬಡ ಕುಟುಂಬ. ಆದರೆ ಅವ್ರು ನಿಂತು ಮಾಡಿದಂತಹ ಸಾಧನೆ ಅಷ್ಟು ಅಮೋಘವಾಗಿದೆ. ನಮ್ಮ ಋಷಿ ಪ್ರಭಾಕರ್ ಗುರೂಜಿಯವರು ಅಷ್ಟೇ. ಅವ್ರು ಬೆಂಗಳೂರು ನಿವಾಸಿಗಳು. ಅವ್ರು ಕೆನಡಾಗೆ 1969 ಹೋದರು. ಅವರು ಇಂಜಿನಿಯರಿಂಗ್ ಆದಮೇಲೆ ಉತ್ತೀರ್ಣ ಪಡಿಸೋದಕ್ಕೆ. ಇವತ್ತು ಈ ಸತ್ಸಂಗ ಆಗ್ತಾ ಇದೆ, ಈ ಸೈಕಲ್ ವಿತರಣೆ ಆಗ್ತಿದೆ ಅಂದರೆ ಗುರುಜಿ ಋಷಿ ಪ್ರಭಾಕರ್ ಗುರುಜಿ ಅಂತ ಒಂದು ದೊಡ್ಡ ಮಹಾನ್ ವ್ಯಕ್ತಿಯ ಒಂದು ಸಂಕಲ್ಪ. ಪರಿಚಯ ಅಂದರೆ ನನ್ನ ಹೆಸರು, ನಾನೇನು ಸಂಪಾದನೆ ಮಾಡಿದ್ದೀನಿ ಅಲ್ಲ, ನಾನು ಏನು ಸಮಾಜಕ್ಕೆ ಕೊಟ್ಟಿದ್ದೀನಿ ಅದು ನನ್ನ ಪರಿಚಯ ಆಗುತ್ತೆ. ನಾವೆಂಥದ್ದು ಕೊಡಬೇಕು ಅಂದರೆ ನಾವು ಹೊರಟೋಗ್ತೀವಿ ಇನ್ನು 50 ವರ್ಷ 100 ವರ್ಷದಲ್ಲಿ. ಬಟ್ ನಾವು ಏನು ಮಾಡಿದೀವಲ್ಲ ಆ ಪರಿಚಯ ನಿರಂತರವಾಗಿರಬೇಕು. ಈಗ ನಮ್ಮ ಅಶ್ವತ್ಥನಾರಾಯಣ ಅವರು ಅವ್ರ ತಾತನವರ ತಂದೆಯವರ ಬಗ್ಗೆ ಹೇಳಿದ್ರು. ಅವರು ಇವಾಗ ಪ್ರಪಂಚದಲ್ಲಿ ಇಲ್ಲ, ಆದರೆ ಅವ್ರು ಕೊಟ್ಟಿರ್ತಕ್ಕಂಥ ಆ ಒಂದು ಧರ್ಮದ ಕಾರ್ಯಕ್ರಮ ಏನಿದೆ ಅದು ಹಾಗೆ ಮುಂದಕ್ಕೆ ನಡೀತದೆ. ಅದು ಇರೋದಕ್ಕೋಸ್ಕರನೇ ಈ ಮನೆಯಲ್ಲಿ ಎಲ್ಲರೂ ಅಷ್ಟು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ, ದಾನ, ಧರ್ಮ, ಆಧ್ಯಾತ್ಮಿಕತೆ, ಒಳ್ಳೆ ಸೇವೆ ಅನ್ನುವಂಥ ಮನೋಭಾವನೆ ಬರೋದು. ಬಂದ ತಕ್ಷಣ ನಾನು ಡಾಕ್ಟರ್ನ ಮೀಟ್ ಮಾಡಿದಾಗ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು. ಇಷ್ಟೊಂದು ಜನ ಹಳ್ಳಿ ಮಕ್ಕಳೆಲ್ಲರೂ ಬಂದು ನನ್ನ ಕೇಳಿದ್ರು, ಗುರುಜಿ ತುಂಬ ಖುಷಿ ಆಯಿತು, ಅವ್ರಿಗೆಲ್ರಿಗೂ ಬೇಕು, ಚೆನ್ನಾಗಿ ಆಗಬೇಕು ಅಂತ ಇದೆ ಅಂತ ಹೇಳಿ. ರೈಟ್, ಇದನ್ನೇ ಹೇಳ್ತಾ ಏನಪ್ಪ ಅಂದರೆ ಆಸೆಗೆ ಕೊನೆ ಇಲ್ವಂತೆ, ಅವಶ್ಯಕತೆಗೆ ಕೊನೆ ಇದೆ. ಆ ಒಂದು ಸಂಸ್ಥೆಗಳೆಲ್ಲ ಕೆಲಸ ಮಾಡೋರು ಎಲ್ಲರ ಹತ್ರ ಈಸ್ಕೊಳ್ತಾರೆ, ಕೊಡ್ರಿ ಅಂತ. ಸ್ವಾಮಿ ಸಿಗ್ತಾ ಇರೋರು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅದರಿಂದ ಎಂಥ ಸಂಸ್ಥೆ ಇದೆ ಅಂದರೆ 10,000 ಕೋಟಿ 20,000 ಕೋಟಿ ಅಂತ ಸಂಸ್ಥೆಗಳಿದೆ. ನಮ್ಮ ಹತ್ರ ದುಡ್ಡು ಕೇಳ್ಕೊಳ್ತಾರೆ, ನಮ್ಮ ಹತ್ರ ಏನು ಅವ್ರು ದಾನ ಮಾಡಲ್ಲ, ಅವ್ರು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಒಂದು ಕಥೆ ಹೇಳ್ತೀನಿ. ನಮ್ಮ ಮಾನ್ಯ ರೆಡ್ಡಿ ಅವಾಗ ಗಲಾಟೆ ಮಾಡೋದು. ನಾನು
ಈ ಹೈಸ್ಕೂಲ್ ಉಪಾಧ್ಯಕ್ಷನಾಗಿದ್ದೆ, ಆಮೇಲೆ ಅಧ್ಯಕ್ಷನಾಗಿ ಒಂದು 20 ವರ್ಷ ಇದೆ. 20 ವರ್ಷ ಇದ್ರೆ ಅದು ಸ್ವಲ್ಪ ನಡ್ಸೋಕ್ಕಾಗಲ್ಲ, ನಾವು BGS ಸ್ಕೂಲ್ ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ ಸುಮಾರು 10 ಕೋಟಿ ರೂಪಾಯಿ ಆಸ್ತಿ ನಾವು ಬಿಟ್ಕೊಟ್ಟು ದೊಡ್ಡ ಫಂಕ್ಷನ್ ಮಾಡಿಬಿಟ್ಟು ಬಾಯಿ ಪಡ್ಕೊಳ್ತಾ ಸ್ವಾಮಿ ಬಿಲ್ಡಿಂಗ್ ಮಾಡಿ ನೀವು ಹೇಳ್ಬಿಟ್ರಿ ನಮ್ಗೆ ಇದು ಕಾಲೇಜ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ನಮ್ಮ ಸ್ವಾಮೀಜಿಯವರು, ನಾನು ಮುಂದೆ ಹೇಳೋಕ್ಕೋಗಲ್ಲ, ಸ್ವಾಮೀಜಿಯವರು ನನ್ನ ಮಗನ ಲಾಸ್ಟ್ ಮಗ ಸುರೋಜ್ ಆಚಾರ್ಯ ಅವರಿಗೆ ನಿಮ್ಮನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡಿಕೊಂಡು ಅವರೇ ಅವ್ರ ಮುಖಾಂತರ ಅವ್ರ ಗುರು ಇವ್ರ ಮುಖಾಂತರ ದುಬಾಯಿಂದ ನಮ್ಮ ಸ್ವಾಮಿಯವರ ಒಂದು ನೇತೃತ್ವದಲ್ಲಿ ಹೋಗಿದ್ದಾರೆ. ಆದರೆ ಅವರು ನಮ್ಗೆ ಎಷ್ಟೋ ಒಂದು ಸಮಾಧಾನವಾಗ್ತಂದರೆ, ಈ ಸೈಕಲ್ ಕೊಡೋದು 3 ಉದ್ದೇಶ ಇದೆ. ಸೈಕಲ್ ಕೊಡೋದು ಅರ್ಜೆಂಟಾಗಿ ಪಾಪ ಅವರು ಊಟ ಮಾಡೋಕ್ಕೆ ಹೋಗಿ ಓಡಬೇಕು, 4 ಕಿಲೋಮೀಟ್ರ್ 3 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋಗಬೇಕು. ಅವ್ರು ಊಟ ಮಾಡ್ಕೊಂಡು ಕರೆಕ್ಟ್ ಹೋಗ್ತಾರೆ, ವ್ಯಾಯಾಮ ಆಗ್ತದೆ, ನಿಮ್ಮ ಮಕ್ಕಳು ಆರೋಗ್ಯವಾಗಿರ್ತಾರೆ. ಯಾಕಂದರೆ ಸೈಕಲ್ ತುಳಿಯೋದು ಅಷ್ಟು ಸುಲಭ ಅಲ್ಲ, ಎಂದೊಂದು ಪ್ರತಿಯೊಂದು ವ್ಯಾಯಾಮದಲ್ಲೂ ಸೈಕಲ್ ಕೊಡ್ತಾರೆ. ಆ ಸೈಕಲ್ ವಿದ್ಯೆ ಜೊತೆಯಲ್ಲಿ ವ್ಯಾಯಾಮ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ನೋಡಿ ಎಂಥ ಒಂದು ಸ್ಕೀಮ್ ಇದು ಅಂದರೆ ಅಷ್ಟೊಂದು ಒಳ್ಳೆ ಸ್ಕೀಮ್ ಇದು. ಖಾಲಿಯಾಗಿ ನಾವು ಕಾರಲ್ಲಿ ಹೋಗೋದು, ಬಸ್ಸಲ್ಲಿ ಹೋಗೋದು, ಇನ್ನೊಂದು ಹೋಗೋದು ಆಗಲ್ಲ. ಸೈಕಲ್ ಕೊಡೋದು ವ್ಯಾಯಾಮ, ಒಳ್ಳೆ ವ್ಯಾಯಾಮ ಆಗ್ತದೆ. ಎಷ್ಟೋ ಸಂಸ್ಥೆಗಳು ನುಡ್ಸ್ಕೊಂಡು ಬಂದಿದ್ದಾರೆ. ಆದರೆ ಅವರು ಒಂದು ನನಗೆ ಹೇಳೋದಂದ್ರೆ ಎಷ್ಟು ಸಮಾಧಾನ ಆಗ್ತದೆ ಅಂತ ಹೇಳಿದ್ರೆ ಹೇಳ್ಕೊಳಕ್ಕಾಗಲ್ಲ. ನಾವು ಕೊಟ್ಟಿದ್ದು 25 ಸ್ಕೂಲ್ 25 ಒಂದು ಸೈಕಲ್ ಕೊಟ್ಟು, ಆಮೇಲೆ ಸಮಯ ಸಾಕಾಗಲ್ಲ ಅಂತ ಹೇಳಿ ನಮ್ಮ ಸ್ವಾಮೀಜಿಯವರು ತಿರುಗಿ ಅವ್ರಿಗೆ ಒಂದು 6 ಕೊಟ್ಟರು 31 ಆಯಿತು. ಇವತ್ತು 54 ಕೊಟ್ಟಿದ್ದಾರೆ. ಇಷ್ಟೊಂದು ದೊಡ್ಡ ಮತ್ತು ಸೈಕಲ್ ಕೊಟ್ಟಿದ್ದಾರೆ. ನಾನು ಬೇಡಿಕೆ ಇಡೋಕ್ಕಾಗಲ್ಲ. ಅವ್ರ ಶಕ್ತಿ ಇದ್ರೆ ಕೊಡ್ಬೋದು. ಆ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರಬೇಕೇನ, ನಾವು ಒತ್ತಡ ಅಂತೂ ಮಾಡಲೂಬಾರ್ದು. ಎಂಥ ಸಮಸ್ಯೆಗಳು ನಮ್ಮಲ್ಲಿ ಕಿತ್ಕೊಳ್ತಾ ಇದ್ದಾರೆ, ಕೊಡೋದಂತೂ ಇಲ್ಲ. ಅದರಿಂದ ಅಲ್ಲಿ ಧರ್ಮ ಮತ್ತು ನೀತಿಯಿಂದ ನಮ್ಮ ಬೋಧನೆ ಮಾಡತಕ್ಕಂಥ ಈ ಸಂಸ್ಥೆಗಳು, ಆಮೇಲೆ ಅವ್ರ ಸತ್ಪ್ರಜೆಗಳನ್ನು ಮಾಡ್ತಕ್ಕಂಥ ಸಂಸ್ಥೆಗಳು, ನೀವು ವಿದ್ಯಾವಂತರ ಜೊತೆಗೆ ಸತ್ಪ್ರಜೆಗಳು ಆಗಬೇಕು, ಸತ್ಯವಂತರಾಗಬೇಕು. ದಾನ ಧರ್ಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. 8/8/2025 ಇದೇ ವೇದಿಕೆಯಲ್ಲಿ ಗುರೂಜಿಗಳು ಬಂದು ನಮ್ಮನ್ನು ಆಶೀರ್ವಾದ ಮಾಡಿ 31 ಸೈಕಲ್ ಅನ್ನು ಬಡ ವಿದ್ಯಾರ್ಥಿಗಳಿಗೆ ದಾನ ಮಾಡಿ ತುಂಬಾ ನಮಗೆಲ್ಲ ಹೆಲ್ಪ್ ಮಾಡಿದ್ರು. ನಾನು ಅವತ್ತು ದಿವಸ ಮಾತಾಡ್ತಾ ಗುರೂಜಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ. ಗುರೂಜಿ, ಇವತ್ತು ನಮ್ಮೂರಲ್ಲಿ ಕೊಡ್ತಾ ಇದ್ದೀರಾ 31 ಸೈಕಲ್ಲು. ಅನೇಕರು ಈ ಪಕ್ಕದ ಹಳ್ಳಿಗಳಲ್ಲಿ 3 ಕಿಲೋಮೀಟರ್ 4 ಕಿಲೋಮೀಟರ್ 15 kg 20 kg ಬ್ಯಾಗು ಹುರ್ಕೊಂಡು ನಡ್ಕೊಂಡು ಹೋಗ್ತಾರೆ. ಅವ್ರಿಗೂ ತಾವು ಹೆಲ್ಪ್ ಮಾಡಿದ್ರೆ ತುಂಬಾ ನಿಮ್ಮನ್ನ ತಿಳ್ಕೊಂತಾರೆ, ಅವ್ರಿಗೂ ಅನುಕೂಲ ಆಗುತ್ತೆ, ವಿದ್ಯಾಭ್ಯಾಸಕ್ಕೆ ತುಂಬಾ ಅವ್ರಿಗೆ ಅನುಕೂಲ ಆಗುತ್ತೆ, ಅವ್ರ ಸಮಯ ವ್ಯರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿದೆ. ನನ್ನ ರಿಕ್ವೆಸ್ಟ್ ನ ಗುರೂಜಿಗಳು ಸೀರಿಯಸ್ ಆಗಿ ತಗೊಂಡು 1 ವಾರಕ್ಕೆ ನಮ್ಮ ತಮ್ಮನಾದ ಸುರೇಶ್ ಆಚಾರ್ಯ ಅವ್ರ ಕಡೆಯಿಂದ ಫೋನ್ ಮಾಡಿಸಿದ್ದೆ. ನಿಮ್ಮ ಅಣ್ಣ ಅವರು ಫಂಕ್ಷನ್ ತುಂಬಾ ಚೆನ್ನಾಗಿ ರೈನ್ ಮಾಡಿಸಿದ್ರು, ನಿಮ್ಮ ಮನೆಯವರೆಲ್ಲ ತುಂಬಾ ಹೆಲ್ಪ್ ಮಾಡಿ ತುಂಬಾ ಬುದ್ಧಿಪಡಿಸಿದ ನೋಡ್ಕೊಂಡ್ರು. ಅದೇ ತರ ಇನ್ನೊಂದು ಫಂಕ್ಷನ್ ಮಾಡಿ ನಾನು ಅವ್ರ ಬೇಡಿಕೆಯನ್ನು ಈಡೇರಿಸಕ್ಕೆ ಸಿದ್ಧನಿದ್ದೇನೆ. ಅದೇನೇ ಕಷ್ಟ ಆಗಲಿ ಟ್ರೈ ಮಾಡ್ತೀನಿ, ಒಂದು 20ರಿಂದ 25 ಸೈಕಲ್ ಕೊಡ್ತೀನಿ ಅಂತಂದ್ರು. ಗುರೂಜಿಗಳಿಗೆ ನಾನು ನಮ್ಮ ಸುರೇಶ್ ಆಚಾರ್ಯರಿಂದ ಮತ್ತೆ ಒಂದು ಮೆಸೇಜ್ ಕಳಿಸಿದೆ. ಗುರೂಜಿಯವರೇ, ಸಾಕಾಗಲ್ಲ, ನಮ್ಮ ಕಡೆ 100 ಸೈಕಲ್ ಕೊಟ್ಟರು ಸಾಕಾಗಲ್ಲ, ಅಷ್ಟೊಂದು ಇದ್ದಾರೆ, ಸ್ವಲ್ಪ ಹೆಚ್ಚು ಮಾಡಿ, ಆದಷ್ಟು ಟ್ರೈ ಮಾಡ್ತೀನಪ್ಪ, ಕಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು 54 ಸೈಕಲ್ ನಮ್ಮ ಭಾಗಕ್ಕೆ, ನಮ್ಮ ಸುತ್ತಮುತ್ತಲಿನ ಊರಿಗೆ ನಮ್ಮ ಪುಣ್ಯ. ಅವರು ಸೈಕಲ್ ಕೊಟ್ಟಿರೋ ತಂದೆಯನ್ನ ಅದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಮಕ್ಕಳು ಚೆನ್ನಾಗಾಗ್ಲಿ, ನಿಮ್ಮ ಮಕ್ಕಳು ಮುಂದೆ ಬರ್ಲಿ, ಲಾಯರ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವತ್ತೊಂದು ಆಶ್ವಾಸನೆ ಕೊಟ್ಟರು. ನಾವು ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಮಕ್ಕಳೆಲ್ಲ ಅವ್ರ ಮಕ್ಕಳಿಗೆ ಏನ್ ಕೂತಿದ್ದೀರಿ, ನೀವು ಇಲ್ಲಿ ಕೂತಿದ್ದೀರಿ, ನಾಳೆ ಬೆಳಗ್ಗೆ ಇಲ್ಲಿ ಕೂರ್ಬೇಕು, ಒಳ್ಳೆ ವ್ಯಕ್ತಿಗಳಾಗಬೇಕು, ತಂದೆ ತಾಯಿಗಳು ಒಳ್ಳೇದು ಮಾಡಬೇಕು, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಗುರೂಜಿಗಳು ಅವತ್ತೇ ಹೇಳಿದ್ದಾರೆ, ತಂದೆ ತಾಯಿಗಳನ್ನ ನಾವು ಮರಿಬಾರ್ದು, ನಮ್ಗೆ ಏನೇ ಕೋಪ ಇದ್ರು ಹೊರಗಡೆ ಪ್ರೀತಿ ಇರಬೇಕು, ಆಚೆ ತೋರಿಸಬಾರ್ದು, ಕೋಪ ತೋರಿಸಬಾರ್ದು ಅಂತ ಹೇಳಿದ್ದಾರೆ. ನಾವು ಅದನ್ನ ಗುರೂಜಿಗಳು ಹೇಳಿದಾಗಿಂದ ನಾವು ಒಂದೊಂದ್ಸಲಿ ಕೋಪ ಬರುತ್ತೆ, ಆದ್ರೂ ತಡಿತೀವಿ, ಸೈಲೆಂಟ್ ಆಗ್ಬಿಡ್ತೀವಿ. ಸೈಲೆಂಟ್ ಆಗ್ಬಿಟ್ಟು ತಂದೆ ತಾಯಿಗಳಂದ್ರೆ ಏನು, ನಮ್ಮ ಗುರುಗಳು ಅವರಿಂದ ನಾವೇನಿದೀವಿ, ಅವರಿಲ್ಲ ಅಂದ್ರೆ ನಾವೇನಕ್ಕೆ ಕೊಡ್ತೀವಿ ಇಲ್ಲಿ. ಇಷ್ಟೆಲ್ಲ ನಾವು ಒಂದು ಎತ್ತರಕ್ಕೆ ಬೆಳೆಯಬೇಕಂದ್ರೆ ತಂದೆ ತಾಯಿಗಳ ಆಶೀರ್ವಾದ ಇರಬೇಕು, ಗುರುಗಳ ಆಶೀರ್ವಾದ ಇರಬೇಕು. ಈ ಮಕ್ಕಳು ನೀವು ಏನ್ ಅನುಕೂಲ ಪಡ್ತಾ ಇದ್ರೆ ಇವತ್ತು ಇಲ್ಲ, ಅಷ್ಟು ಜನ ಮಕ್ಕಳಿಗೆ ಹೇಳಿ,
ನಿಮ್ಗೇನಾದ್ರು ತೊಂದರೆ ಇದ್ರೆ ಗುರೂಜಿಗಳ ಕಡೆಯಿಂದ ನಾವು ಆದಷ್ಟು ಏನಾದ್ರು ಏನ್ ಹೆಲ್ಪ್ ಆಗುತ್ತೋ ಅದೆಲ್ಲ ಮಾಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನೀವು ಚೆನ್ನಾಗಿ ಓದ್ಬೇಕು, ಮುಂದೆ ಬರಬೇಕು. ಇದು ಒಂದು ಭಾಗ. ಅಂತ ಇಲ್ಲಿ ಫೋಟೋದಲ್ಲಿ ನೋಡಿದ್ರೆ ಕಾಣಿಸ್ಬೋದು, ಅಲ್ಲಿ ಗೊತ್ತಾಗಲ್ಲ ಅನ್ಸುತ್ತೆ. ಸೊ ಗುರೂಜಿಯವರು ವಿಶ್ವವಿಖ್ಯಾತರವರು. ಅವರ ಶಿಷ್ಯರು ಸುಮಾರು 1 ಕೋಟಿ ಜನಕ್ಕಿಂತ ಮೇಲೆ ಇರ್ತಾರೆ. ಯಾಕಂದ್ರೆ ನಮ್ಮ ದೇಶದ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳು ಅವ್ರ ಶಿಷ್ಯರಿದ್ದಾರೆ, ಅಷ್ಟು ದೊಡ್ಡ ಗುರುಗಳು. ವಿಶೇಷ ಅಂದರೆ ಅವರು ಚಿಕ್ಕಬಳ್ಳಾಪುರದವರು. ಆಮೇಲಿಂದ ಅವರು ಬೆಂಗಳೂರಿಗೆ ಹೋಗಿ ವಿಶ್ವವಿಖ್ಯಾತರು ಆಗಿದ್ದು ಋಷಿ ಪ್ರಬಂಧ ಗುರೂಜಿ ಅಂತ. ಅವರು ಗುರುಗಳು ಬಂದು ಭಗವಾನ್ ವಿಶ್ವೇಶ್ವರಯ್ಯ ಗುರೂಜಿ ಅಂತ. ಅವರು ತ್ಯಾಗರಾಜನಗರದವರು, ಬೆಂಗಳೂರು. ಅವ್ರು ಯಾರು ಅಂತ ಹೇಳಿದ್ರೆ ಅವರು ಒಬ್ಬ ಸಿದ್ಧ ಪುರುಷರು. ಅವರು ಅನೇಕ ಚಿತ್ರನಟರ, ಕನ್ನಡ ಚಿತ್ರನಟರ ಸುಮಾರು ಜನಕ್ಕೆ ಅವರು ಗುರುಗಳಾಗಿದ್ದರು. ಇನ್ಕ್ಲೂಡಿಂಗ್ ಡಾಕ್ಟರ್ ರಾಜ್ಕುಮಾರ್ ಅವರ ಗುರುಗಳು ಕೂಡ ವಿಶ್ವೇಶ್ವರಯ್ಯ ಗುರೂಜಿ ಅವರಾಗಿದ್ದರು. ಸೊ ಆಮೇಲೆ ಅವ್ರ ಗುರುಗಳು ಯಾರು ಅಂತ ನೋಡಿದ್ರೆ ಹಾಗೆ ಮುಂದೆ ಹೋದರೆ ಶಂಕರಾಚಾರ್ಯರು ಅವ್ರ ಕಡೆಯಿಂದ ಈ ಗುರು ಪರಂಪರೆ ಬಂದಿರೋದು. ಇವಾಗ ನಮ್ಮ ರಾಜೇಶ್ ಗುರೂಜಿಯವರು ಅವರಿವಾಗ ಇದನ್ನು ಗುರೂಜಿಯವರ ಒಂದು ಜ್ಞಾನವನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಲಾಸ್ಟ್ ಟೈಮು ಕರೆಕ್ಟಾಗಿ 1 ತಿಂಗಳಿಂದ ಪ್ರೋಗ್ರಾಮ್ ಇತ್ತು, ಇದೇ ಸೈಕಲ್ ಪ್ರೋಗ್ರಾಮು. ಗುರೂಜಿಯವರಿಗೆ ಬಂದರು. ಸೊ ಗುರೂಜಿಯವರು ಈ ಕಾರ್ಯಕ್ರಮ ನಡೆಸ್ಕೊಟ್ರು. ನಮ್ಮ ಒಂದು ಮಗು ಕೇಳಿದ್ರು, ದೊಡ್ಡ ಗುರೂಜಿಯವರು ಅವರು ಬಾಳ್ಡೆ ಕೂದಲಿಲ್ಲ, ಚಿಕ್ಕ ಗುರೂಜಿಯವ್ರಿಗೂ ಕೂದಲಿಲ್ಲ, ತಂದೆಯವ್ರಿಗೂ ಕೂದಲಿಲ್ಲ. ಈಗ ಒಂದು ದುಬೈಯಿಂದ ಗುರುಗಳು ಬಂದಿದ್ದಾರೆ, ಅವರು ಕೂಡ ಬಾಳ್ಡೆ. ಸೊ ಆದರೆ ಇವರು ಇಲ್ಲೇನು ಕೂತಿದ್ದಾರೋ ಈ ಮೂವರು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇವರು ಏನು ಮಾಡಿದ್ದಾರೋ ಒಂದು ಸಾಧನೆ, ಅದು ಮಾಮೂಲಿ ಜನಕ್ಕೆ ಮಾಡೋಕ್ಕಾಗೋದಿಲ್ಲ. ಅದು ಗುರೂಜಿಯವರಾಗಿರ್ಬೋದು, RK ನಾಯರ್ ಗುರೂಜಿಯವರಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು. ಅದು ಸಾಮಾನ್ಯ ಜನರಿಗೆ, ಸಮಾಜಕ್ಕೆ ಅಷ್ಟು ಕೊಡುಗೆ ಕೊಡೋಕ್ಕಾಗಲ್ಲ. ಸೊ ಆ ಥರ 3 ಇಲ್ಲಿರೋದು ನನಗೊಂದು ಅವರ ಪಕ್ಕದಲ್ಲಿ ಮಾತಾಡುವಂಥದ್ದು ನನಗೊಂದು ಖುಷಿ ವಿಷಯ. RK ನಾಯರ್ ಗುರುಗಳು ಅವರು ಬಂದು ಫಸ್ಟು ಸೌದಿ ಅರೇಬಿಯಾದಲ್ಲಿ ಅಲ್ಲಿ ಸುಮಾರು ವರ್ಷ ಟೀಚರ್, ಅಲ್ಲವರು ವೃತ್ತಿ ಜೀವನ ಮಾಡ್ತಾ ಇರ್ತಾರೆ. ನಂತರ ಒಮಾನ್ ಅಂತ ಒಂದು ದೇಶ ಇದೆ, ಆ ದೇಶಕ್ಕೆ ಬಂದು ಅಲ್ಲಿ ಅವರು ಜಾಬ್ ಮಾಡ್ತಾ ಇರ್ತಾರೆ. ಅದ ನಂತರ 40 ವರ್ಷಗಳಿಂದ ದುಬೈಲೇ ಇದ್ದಾರೆ. ಸೊ ಅದು ಅವರ ಪರಿಚಯ. ಮತ್ತು ಗುರೂಜಿಯವ್ರ ಬಗ್ಗೆ ಇನ್ನು ಸ್ವಲ್ಪ ಹೇಳಬೇಕು ಅಂದರೆ, ಲಾಸ್ಟ್ ಟೈಮ್ ಸುಮಾರು ಜನಕ್ಕೆ ತಿಳಿದಿದೆ. ಸೊ ಗುರೂಜಿಯವರು ಒಂದು 4 ಡಜನ್ ದೇಶಗಳಿಗಿಂತ ಹೆಚ್ಚಿನ ದೇಶಗಳಿಗೆ ಅವರು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಯಾವ ಜ್ಞಾನ ಅಂದರೆ ನಮ್ಮ ಸನಾತನ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ, ಸನಾತನ ಸಂಸ್ಕೃತಿ. ಸೊ ಅದನ್ನು ಅವರು ಗುರೂಜಿಯವರು ಇಡೀ ಒಂದು 50 ದೇಶಗಳಿಗೆ ಯೋಗ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಗುರೂಜಿಯವರು ನೋಡೋಕ್ಕೆ ಅವ್ರ ಶಿಷ್ಯರು ದೊಡ್ಡವ್ರು ಇದ್ದಾರೆ. ಗುರೂಜಿಯವ್ರು ನೋಡೋಕ್ಕೆ ತುಂಬ ವಯಸ್ಸಾಗಿರೋ ಥರ ಕಾಣಿಸ್ತಾರೆ. ಗುರೂಜಿಯವ್ರಿಗೆ ಅಷ್ಟು ವಯಸ್ಸಾಗಿಲ್ಲ. ಅವ್ರಿಗೆ ಎಷ್ಟು ವಯಸ್ಸು ಅಂದರೆ ನಮ್ಮ ದೊಡ್ಡಣ್ಣ ನಾಗರಾಜನಷ್ಟು ವಯಸ್ಸಷ್ಟೇ. ನಾನು ಅವ್ರನ್ನ ಗುರುಗಳು ಅಂತ ನೋಡ್ತೀನಿ, ಇನ್ನೊಂದು ಕಡೆ ನಮ್ಮ ನಾಗರಾಜಣ್ಣ ಅಂತ ನೋಡ್ತೀನಿ. 20 ವರ್ಷದಿಂದ ಅವ್ರನ್ನ ಅದೇ ಥರ ನಾನು ನೋಡೋದು, ಅವರು ನಮ್ಮನ್ನು ಅದೇ ಥರ ನೋಡ್ಕೊಂಡು ಬರ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಗುರೂಜಿ ಅವರಿಗೆ ಈ ಕಾರ್ಯಕ್ರಮ ಕೊಡ್ತಾ ಇರೋದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಅರುಣ್ ಜಿ. ಜೈ ಗುರುದೇವ್, ಥ್ಯಾಂಕ್ ಯು ಅಶೋಕ್ ಜಿ. ಜೈ ಗುರುದೇವ್, ಥ್ಯಾಂಕ್ ಯು ಕೃಷ್ಣ ಜಿ. ಥ್ಯಾಂಕ್ ಯು ರೋಹಿನ್ ಜಿ. ಜೈ ಗುರುದೇವ್, ಥ್ಯಾಂಕ್ ಯು ವಿಕಾಸ್ ಜಿ. ಜೈ ಗುರುದೇವ್, ಥ್ಯಾಂಕ್ ಯು ಅಂಜುಮಾ. ಥ್ಯಾಂಕ್ ಯು RK ಜಿ. ಥ್ಯಾಂಕ್ ಯು ಮಮ್ಮ. ಜೈ ಗುರುದೇವ್, ಥ್ಯಾಂಕ್ ಯು ಸುರೇಶ್ ಜಿ. ಜೈ ಗುರುದೇವ್, ಥ್ಯಾಂಕ್ ಯು ಮಮ್ಮ. ಜೈ ಗುರುದೇವ್, ಥ್ಯಾಂಕ್ ಯು RK ಜಿ. ಜೈ ಗುರುದೇವ್, ಥ್ಯಾಂಕ್ ಯು ಮಾಧುರಿ ಅಮ್ಮ. ಜೈ ಗುರುದೇವ್, ಥ್ಯಾಂಕ್ ಯು ಜೋಸಫ್ ಜಿ. ಜೈ ಗುರುದೇವ್, ಥ್ಯಾಂಕ್ ಯು ರಾಮನಾಥ್ ಜಿ. ಗುರುದೇವ್, ಥ್ಯಾಂಕ್ ಯು ನಾಗೇಶ್ವರ ಜಿ. ಗುರುದೇವ್, ಥ್ಯಾಂಕ್ ಯು ಮಹಾಲಕ್ಷ್ಮಮ್ಮ. ಜೈ ಗುರುದೇವ್, ಥ್ಯಾಂಕ್ ಯು ಸೀಮಮ್ಮ. ಜೈ ಗುರುದೇವ್, ಥ್ಯಾಂಕ್ ಯು ತರುಣ್ ಜಿ. ಜೈ ಗುರುದೇವ್, ಥ್ಯಾಂಕ್ ಯು ಗೌರವ್ ಜಿ. ಜೈ ಗುರುದೇವ್, ಥ್ಯಾಂಕ್ ಯು ಗಣೇಶಾನ್ ಜಿ. ಜೈ ಗುರುದೇವ್, ಥ್ಯಾಂಕ್ ಯು ರೇಣುಕಮ್ಮ.